ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಟಿ ರಮ್ಯಾ ವರ್ಸಸ್ ದರ್ಶನ್ ಅಭಿಮಾನಿಗಳ ನಡುವೆ ಇನ್ಸ್ಟಾ ವಾರ್ ನಡೀತಾ ಇದೆ. ನೋಡಿ, ಸುಪ್ರೀಂ ಕೋರ್ಟ್ನ ವಿಚಾರವನ್ನು ಉಲ್ಲೇಖ ಮಾಡಿ ಒಂದು ಪೋಸ್ಟ್ ಹಾಕಿರ್ತಾರೆ ನಟಿ ರಮ್ಯಾ ಅವರು. ಈಗ ಅಶ್ಲೀಲವಾಗಿ ಅವರ ಅಭಿಮಾನಿಗಳು ನಿಂದಿಸ್ತಾ ಇದ್ದಾರೆ. ದಚ್ಚು ಫ್ಯಾನ್ಸ್ಗಳ ವಿರುದ್ಧ ಸದ್ಯ ರಮ್ಯಾ ಸಿಡಿದೆದ್ದಿದ್ದಾರೆ. ಡಿ ಫ್ಯಾನ್ಸ್ ಮತ್ತು ರೇಣುಕಾ ಸ್ವಾಮಿ ಮೆಸೇಜ್ಗೂ ಏನೂ ವ್ಯತ್ಯಾಸ ಇಲ್ಲ. ಏನ್ ಡಿಫರೆನ್ಸ್ ಏನು? ರೇಣುಕಾ ಸ್ವಾಮಿಗೂ ನಿಮಗೂ ಏನಾದರೂ ವ್ಯತ್ಯಾಸ ಇದೆಯಾ? ಏನೂ ಇಲ್ಲ. ಅವ್ರದ್ದು ಅದೇ ಥರ ಮನಸ್ಥಿತಿ, ನಿಮ್ಮದು ಅದೇ ಥರ ಮನಸ್ಥಿತಿ. ದರ್ಶನ್ ಅಭಿಮಾನಿಗಳೆಲ್ಲ ಸ್ತ್ರೀ ದ್ವೇಷದ ಮನಸ್ಥಿತಿ ಹೊಂದಿದ್ದಾರೆ. ಇಂತಹ ಮನಸ್ಥಿತಿಯಿಂದಲೇ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆಗಳು ನಡೀತಾ ಇದೆ. ಟ್ರೋಲ್ಗಳಿಂದಾಗಿ ಮಹಿಳೆಯರಿಗೆ, ಯುವತಿಯರಿಗೆ ಕಿರುಕುಳ ಆಗ್ತಾ ಇದೆ. ಸದ್ಯ ಇನ್ಸ್ಟಾ ವಾರ್ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಮೇಲ್ಮನವಿ ಅರ್ಜಿ ವಿಚಾರಣೆ ಆದಂತ ಸಂದರ್ಭದಲ್ಲಿ ಹೈಕೋರ್ಟ್ ಮಾಡಿದಂಥ ತಪ್ಪನ್ನ ನಾವು ಮಾಡಲ್ಲ, ಒಂದಷ್ಟು ಅಭಿಪ್ರಾಯಗಳನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸುತ್ತೆ. ಅದಾದ ಬಳಿಕ ಒಂದು ಪೋಸ್ಟ್ ಹಾಕ್ತಾರೆ ನಟಿ ರಮ್ಯಾ ಅವರು. ಅದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಕುಟುಂಬದ ಪರವಾಗಿ ಧ್ವನಿ ಎತ್ತಿರ್ತಾರೆ. ಆ ಕುಟುಂಬಕ್ಕೆ ನ್ಯಾಯ ಸಿಗುವಂತ ಭರವಸೆ ಇದೆ. ಸುಪ್ರೀಂ ಕೋರ್ಟು ಸಾಮಾನ್ಯ ಜನರ ಆ ಭರವಸೆಯನ್ನ ಈಡೇರಿಸುತ್ತೆ. ಆ ಜಾಮೀನು ಅರ್ಜಿ ಏನು ಸಲ್ಲಿಕೆ ಆಗಿತ್ತು, ರದ್ದು ಆಗಬೇಕು ಅನ್ನುವಂಥ ಅರ್ಜಿ, ಆ ವಿಚಾರಣೆಯ ಸಂದರ್ಭದಲ್ಲಿ ಒಂದು ಪೋಸ್ಟ್ ಹಾಕಿರ್ತಾರೆ. ಅದಾದ ನಂತರದಲ್ಲಿ ದರ್ಶನ್ ಅಭಿಮಾನಿಗಳು ರಮ್ಯಾ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಕೇವಲ ಟ್ರೋಲ್ ಮಾಡ್ತಾ ಇಲ್ಲ, ಅದರ ಜೊತೆಗೆ ಬಹಳ ಕೆಟ್ಟ ಕೆಟ್ಟ ಪದದಿಂದ ನಿಂದಿಸ್ತಾ ಇದ್ದಾರೆ. ಅಶ್ಲೀಲವಾಗಿ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಅವರನ್ನ ಒಂದು ರೀತಿ ಕೆಟ್ಟದಾಗಿ ಬಿಂಬಿಸುವಂತ ರೀತಿಯಲ್ಲಿ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ನೋಡಿ, ರೇಣುಕಾ ಸ್ವಾಮಿ ಮಾಡಿರುವಂತ ಮೆಸೇಜ್ಗೂ ನೀವು ಮಾಡಿರುವಂತ ಮೆಸೇಜ್ಗೂ ಏನು ವ್ಯತ್ಯಾಸ ಇದೆ? ಎರಡೂ ಒಂದೇನೆ. ಆಮೇಲೆ ಇಂತಹ ಸ್ತ್ರೀ ದ್ವೇಷದ ಮನಸ್ಥಿತಿ ಕಾರಣದಿಂದಲೇ ಸಮಾಜದಲ್ಲಿ ಅತ್ಯಾಚಾರ, ಕೊಲೆಗಳು ನಡೀತಾ ಇದೆ. ಜಾಲತಾಣದಲ್ಲಿ ನಟ ದರ್ಶನ್ ಅಭಿಮಾನಿಗಳ ನೀಚ ಬುದ್ಧಿ ಬಯಲಾಗಿದೆ. ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ಗಳು ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ, ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಆ ಕಮೆಂಟ್ ವಿರುದ್ಧ ಈಗ ಮೋಹಕ ತಾರೆ ರಮ್ಯಾ ಸಿಡಿದೆದ್ದಿದ್ದಾರೆ. ಕೇಳಿ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಇರ್ತಾರೆ. ಅಂದರೆ ಇಂಥದ್ದೇ ವಿಚಾರ ಅಂತಲ್ಲ, ಅವರು ಯಾವುದೇ ವಿಚಾರ ಆಗಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ. ಸಹಜವಾಗಿ ಅದೇ ರೀತಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಅವರ ಕುಟುಂಬದ ಪರವಾಗಿ ಧ್ವನಿ ಎತ್ತಿದ್ರು, ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ ಹಾಕಿದ್ರು. ಬಟ್ ಅದರ ಮೆಸೇಜ್ಗಳು ಹಾಕ್ತಾ ಇದ್ದಾರಲ್ಲ, ಕಮೆಂಟ್ಗಳು ಹಾಕ್ತಾ ಇದ್ದಾರಲ್ಲ, ಅದು ಬಹಳ ಕೆಟ್ಟದಾಗಿದೆ. ಮೊನ್ನೆನೂ ಒಂದು ಪೋಸ್ಟ್ ಹಾಕಿದ್ರು, ನಿನ್ನೆನೂ ಒಂದು ಪೋಸ್ಟ್ ಹಾಕಿದ್ರು. ಅಡೆಗೇನ್ ಈಗ ಕಾನೂನಿನ ಮೊರೆ ಹೋಗೋದಕ್ಕೆ, ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ರಮ್ಯಾ ಅವರು ತೀರ್ಮಾನಿಸಿದ್ದಾರೆ ಅನ್ನುವಂಥ ವಿಚಾರ ಕೂಡ ಸದ್ಯ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ಕೀರ್ತಿ. ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ, ಒಂದ್ ಕಡೆ ನಿನ್ನೆನೋ ಒಂದು ಪೋಸ್ಟ್ ಹಾಕಿದ್ರು, ಮೊನ್ನೆನೋ ಒಂದು ಪೋಸ್ಟ್ ಹಾಕಿದ್ರು. ಈ ಇನ್ಸ್ಟಾ ವಾರ್ ಏನು ದರ್ಶನ್ ಫ್ಯಾನ್ಸ್ಗಳು ಮತ್ತೆ ರಮ್ಯಾ ನಡುವೆ ನಡೀತಾ ಇದೆ, ಅದು ಸದ್ಯಕ್ಕೆ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದ್ರ ಜೊತೆಗೆ ಈಗ ಕಾನೂನು ಹೋರಾಟ ಕೂಡ ರಮ್ಯಾ ಅವರು ರೆಡಿ ಆಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಎಸ್ ಪ್ರಭು, ಇತ್ತೀಚಿನ ದಿನಗಳಲ್ಲಿ ರಮ್ಯಾ ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ಧ್ವನಿ ಎತ್ತುವಂತ ಕೆಲಸ ಹೆಚ್ಚಾಗಿ ಮಾಡ್ತಾ ಇರುವಂತದ್ದು. ಅದು ದರ್ಶನ್ ಫ್ಯಾನ್ಸ್ ಮಾತ್ರ ಅಲ್ಲ, ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಅವರು ಧ್ವನಿಯನ್ನ ಎತ್ತಿದ್ದಾರೆ. ಮೊನ್ನೆ ಅಷ್ಟೇ ಇತ್ತೀಚಿನ ದಿನಗಳು ಏನಾಗ್ತದೆ ಅಂದ್ರೆ, ದರ್ಶನ್ ಫ್ಯಾನ್ಸ್ ಮತ್ತೆ ರಮ್ಯಾ ನಡುವೆ ಒಂದು ಇನ್ಸ್ಟಾಗ್ರಾಮ್ ವಾರ್ ಅಂತಾನೆ ಹೇಳ್ಬೋದು, ಆ ತರ ನಡೀತಾ ಇದೆ. ದರ್ಶನ್ ಫ್ಯಾನ್ಸ್ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಅದನ್ನ ರಮ್ಯಾ ಅವರು ಇನ್ಸ್ಟಾ ಸ್ಟೋರಿಯಲ್ಲಿ ಪೋಸ್ಟ್ ಮಾಡೋದು, ಇದೇ ತರ ನಡೀತಾ ಇದೆ. ಮೊನ್ನೆ ಅಷ್ಟೇ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆದೇಶ ಹೊರಡಿಸ್ತಾರೆ. ಆ ಆದೇಶವನ್ನ ರಮ್ಯಾ ಅವರು ಟ್ವೀಟ್ ಅಲ್ಲಿ ಹಾಕಿರ್ತಾರೆ. ಆ ಟ್ವೀಟ್ ಗೆ ಸಾಕಷ್ಟು ಕೆಟ್ಟದಾಗಿ ಕಮೆಂಟ್ಸ್ ಬರುತ್ತೆ. ಆ ಕಮೆಂಟ್ಸ್ ನಂತರ ರಮ್ಯಾ ಅವರು ಒಂದು ಇನ್ಸ್ಟಾದಲ್ಲಿ ಸ್ಟೋರಿಯನ್ನ ಹಾಕ್ತಾರೆ. ನಾನು ಯಾಕೆ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ದೊರಕಬೇಕು ಅನ್ನೋದನ್ನ ಹೇಳ್ತೀನಿ ಅಂದ್ರೆ, ಇದಕ್ಕೆ ನೀವು ಮಾಡಿದಂತ ಕಮೆಂಟ್ಗಳೇ ಸಾಕ್ಷಿ ಅನ್ನುವಂಥದ್ದನ್ನ ಹೇಳಿರ್ತಾರೆ.
ಅದಾದ ಬಳಿಕ ಆ ಒಂದು ಪೋಸ್ಟ್ ಕೂಡ ಸಾಕಷ್ಟು ಅಸಭ್ಯ ರೀತಿಯಲ್ಲಿ ದರ್ಶನ್ ಫ್ಯಾನ್ಸ್ ವರ್ತಿಸ್ತಾರೆ. ಯಾಕಂದ್ರೆ ಒಂದು ಹೆಣ್ಣಿಗೆ ಹೇಳದಂತಹ ಮಾತುಗಳಲ್ಲಿ ರಮ್ಯಾ ಅವ್ರನ್ನ ಹೇಳ್ತಾರೆ, ಅದು ಒಂದು ಕಮೆಂಟ್ ಅನ್ನ ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ ರಮ್ಯಾ ಅವರು ಕೂಡ ಆ ಒಂದು ಪೋಸ್ಟ್ ಅನ್ನ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕ್ತಾರೆ. ನಾನೊಬ್ಬ ಸೆಲೆಬ್ರಿಟಿ ಆಗಿ ನನಗೆ ಈ ತರದ ಕಮೆಂಟ್ಸ್ ಗಳನ್ನ ಹಾಕ್ತಾರೆ ಅಂದ್ರೆ ಇನ್ನ ಕಾಮನ್ ಮಹಿಳೆ ಅವರೆಲ್ಲ ಯಾವ ರೀತಿ ಫೇಸ್ ಮಾಡ್ಬೇಕು, ಅವ್ರು ಯಾವ ರೀತಿ ಧ್ವನಿ ಎತ್ತಬೇಕು. ನಾನು ಯಾರಿಗೂ ಹೆದ್ರಲ್ಲ, ದರ್ಶನ್ ಅವರು ಕೂಡ ಈ ಒಂದು ವಿಚಾರವಾಗಿ ಧ್ವನಿ ಎತ್ತಬೇಕು. ಹಾಗೇನೆ ಇನ್ನು ನಾನಂತೂ ಸುಮ್ನೆ ಇರೋದಿಲ್ಲ, ನಾನಂತೂ ಯಾರಿಗೆ ಹೆದ್ರಲ್ಲ. ನನಗೂ ಮತ್ತು ದರ್ಶನ್ ಅವರಿಗೆ ಯಾವುದೇ ರೀತಿಯ ಕೋಪ ಇಲ್ಲ. ಆದ್ರೆ ದರ್ಶನ್ ಫ್ಯಾನ್ಸ್ ಮಾತ್ರ ಯಾಕೆ ಈ ತರ ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಇನ್ನ ನಾಳೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ ಪ್ರಭು. ಥ್ಯಾಂಕ್ ಯು ಕೀರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಇದು ಆರಂಭದಲ್ಲಿ ಈ ವಿಚಾರ, ಆಮೇಲೆ ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಆ್ಯಕ್ಟಿವ್ ಆಗಿರುವಂಥ ನಟಿ ಇವರು. ಹೇಳಿ ಕೇಳಿ ಈ ವಿಚಾರವಾಗಿ ಅವರು ಧ್ವನಿ ಎತ್ತೋದ್ರಲ್ಲಿ ಯಾವುದೇ ರೀತಿಯಾದಂಥ ಬೇರೆ ರೀತಿಯಾದಂಥ ಅರ್ಥ ಕಲ್ಪಿಸುವಂಥ ಸಂಶಯನೇ ಇಲ್ಲ ಅದರಲ್ಲಿ, ಅಂದರೆ ಆ ಥರದ ಸಂಭವ ಬರೋಲ್ಲ. ಬಟ್ ಆದರೆ ಇಲ್ಲಿ ನೋಡಿ, ಈಗ ಹೇಳಿ ಕೇಳಿ ರಮ್ಯಾ ಅವರು ಭಾಳ ಫೇಮಸ್ ಇರುವಂಥ ನೇಮು ಫೇಮು ಇರುವಂಥ ನಟರು. ಅಂಥ ನಟರಿಗೇ ಈ ನೀವು ಬಿಡ್ತಾ ಇಲ್ಲ, ಈ ಥರ ಕೆಟ್ಟದಾಗ ಕಮೆಂಟ್ಗಳು ಹಾಕ್ತಾ ಇದ್ದೀರಾ, ಆಮೇಲೆ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇನ್ನು ಕಾಮನ್ ಪೀಪಲಿಗೆ ನೀವು ಯಾವ ರೀತಿಯಾಗಿ ಮೆಸೇಜ್ಗಳನ್ನು ಹಾಕ್ಬೋದು, ಕಮೆಂಟ್ಗಳನ್ನು ಹಾಕ್ಬೋದು. ನೋಡಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಹಾಕಿದ್ರೆ ಕೂಡ ಅದಕ್ಕೆ ಒಂದು 100ರಲ್ಲಿ ಒಂದು 5 ಮಾತ್ರ ಪಾಸಿಟಿವ್ ಮೆಸೇಜ್ಗಳು ಅಥವಾ ಕಮೆಂಟ್ಗಳು ಬಂದಿದ್ದರೆ ಉಳಿದಿದ್ದೆಲ್ಲ ಬರೀ ಕೆಟ್ಟದಾಗೇ ಇರುತ್ತೆ. ಈ ಥರದ ಮನಸ್ಥಿತಿ ಅದನ್ನು ವಿತ್ ಸ್ಕ್ರೀನ್ಶಾಟ್ ತೆಗೆದು ಅವರು ಸ್ಟೋರಿಗೆ ಹಾಕಿದ್ದಾರೆ. ಆಮೇಲೆ ನಾನು ಹೇಳ್ತಾ ಇದ್ದೆ, ಅಭಿಮಾನಿಗಳು ತಮ್ಮ ನೆಚ್ಚಿನ ನಟರನ್ನು ಎಷ್ಟರ ಮಟ್ಟಿಗೆ ಎಂಕರೇಜ್ ಮಾಡಬೇಕು ಅಥವಾ ಸಿನಿಮಾಗಳನ್ನು ನೋಡಬೇಕು, ಹೊರಗಡೆ ಬರಬೇಕು, ಅದು ಸಿನಿಮಾಗೆ ಮಾತ್ರ ಸೀಮಿತ ಆಗಿರಬೇಕು. ಸಿನಿಮಾ ಬೇರೆ, ವೈಯಕ್ತಿಕ ಜೀವನ ಬೇರೆ. ಸಿನಿಮಾ ಜೀವನ ಎರಡೂ ಒಂದೇ ಆಗಲ್ಲ. ಸಿನಿಮಾದಲ್ಲಿ ಫೈಟಿಂಗ್ ಆಗುತ್ತೆ, ಎಲ್ಲ ಆಗುತ್ತೆ, ಬಟ್ ರಿಯಲ್ ಲೈಫಲ್ಲಿ ಆ ಥರ ಇರಲ್ಲ. ಅದನ್ನು ಅಭಿಮಾನಿಗಳು ಅರ್ಥ ಮಾಡ್ಕೋಬೇಕು. ಯಾಕಂತಂದರೆ ಆ ಥರ ಅಶ್ಲೀಲ ಪದಗಳನ್ನು ಬಳಸ್ಕೊಂಡು ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಈಗ ಅದಕ್ಕೆ ಒಂದು ಡೌಟ್ ಏನಂತಂದರೆ, ಈಗ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ದ ಪವಿತ್ರ ಗೌಡ ಅವರಿಗೆ ಅಂತೇಳಿ ಆ ವಿಚಾರವಾಗಿ ಆತನನ್ನು ಕೊಲ್ತಾರೆ ದರ್ಶನ್ ಅವರು. ಅಂದರೆ ಕರ್ಕೊಂಡು ಬಂದು ಹೊಡೆಯೋದು ಬಡಿಯೋದೆಲ್ಲ ಮಾಡ್ತಾರೆ. ಈಗ ದರ್ಶನ್ ಫ್ಯಾನ್ಸ್ಗಳಿಗೆ ಬುದ್ಧಿ ಹೇಳಬೇಕಿರೋದು ಯಾರು? ಸ್ವತಃ ದರ್ಶನ್ ಅವರೇ ಈ ವಿಚಾರವನ್ನು ಹೇಳಬೇಕು. ಅವರು ಕೂಡ ಈ ವಿಚಾರವಾಗಿ ಧ್ವನಿ ಎತ್ತಬೇಕು ಅಂತೇಳಿ ನಟಿ ರಮ್ಯಾ ಅವರು ಆ ವಿಚಾರವಾಗಿಯೂ ಕೂಡ ಪೋಸ್ಟ್ ಹಾಕಿದ್ದಾರೆ. ಸದ್ಯ ಇನ್ಸ್ಟಾ ವಾರ್ ಏನು ನಡೀತಾ ಇದೆ, ಕಳೆದ ಕೆಲವು ದಿನಗಳಿಂದಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಕಮೆಂಟ್ಗಳು ಹಾಕ್ತಾ ಇದ್ದಾರೆ, ಅದನ್ನು ಮತ್ತೆ ಎಗೇನ್ ಅವರು ಸ್ಕ್ರೀನ್ಶಾಟ್ ತೆಗೆದು ಮತ್ತೆ ಪೋಸ್ಟ್ ಹಾಕ್ತಾ ಇದ್ದಾರೆ, ಮತ್ತಿರ್ಗ ಅವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕೂಡ ನಡೀತಾ ಇದೆ. ಇದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು ಅಂತ ಅಂದರೆ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ರಮ್ಯಾ ಅವರು. ಸೈಬರ್ ಕ್ರೈಮ್ನ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಆಮೇಲೆ ಹೇಳಿ ಕೇಳಿ ಅವರು ಹೇಳ್ತಾ ಇರುವಂಥದ್ದು ಇದನ್ನೇ, ಯಾಕೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅಂದರೆ ಈ ಥರ ಮೆಸೇಜ್ಗಳು ಹಾಕ್ತಾ ಇದ್ದಾರೆ ನೋಡಿ, ಇದೇ ಕಾರಣಕ್ಕೇ ಅವ್ರ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗಬೇಕು. ಈಗ ರೇಣುಕಾಸ್ವಾಮಿಗೂ ಈ ಥರ ಮೆಸೇಜ್ ಹಾಕಿರೋವಂಥ ಇವರಿಗೂ ಏನು ವ್ಯತ್ಯಾಸ ಇದೆ? ಅಲ್ಲಿಗೆ ರೇಣುಕಾಸ್ವಾಮಿ ಮನಸ್ಥಿತಿ ಹೇಗಿತ್ತು, ದರ್ಶನ್ ಅವರ ಅಭಿಮಾನಿಗಳ ಮನಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವನಿಗೂ ನಾನು ಹೆದರೋದಿಲ್ಲ, ಅಭಿಮಾನದ ಹೆಸರಲ್ಲಿ ನಿಂದನೆಗೆ ರಮ್ಯಾ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ಗರಂ ಆಗಿದ್ದಾರೆ ರಮ್ಯಾ. ಕಾನೂನು ಸಮರಕ್ಕೆ ನಿರ್ಧರಿಸಿದ್ದಾರೆ. ಯಾವನಿಗೂ ನಾನು ಹೆದರೋ ಅಂತ ಅವಶ್ಯಕತೆನೇ ಇಲ್ಲ. ಯಾಕೆ ಹೆದರಬೇಕು? ಅಭಿಮಾನಿಗಳೊಂದು ಮಾತ್ರಕ್ಕೆ ಎಲ್ಲ ನಟರನ್ನು ಈಕ್ವಲ್ ಆಗಿ ನೋಡಬೇಕು, ಅಥವಾ ತಮಗೆ ಇಷ್ಟ ಇರುವಂಥ ಫೇವ್ರೇಟ್ ಆ್ಯಕ್ಟರ್ನ ಒಂದು ಸ್ವಲ್ಪ ಇನ್ನು ಮೇಲ್ ಕೂರಿಸ್ಲಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಆದರೆ ಈಗ ಈ ಥರ ಮೆಸೇಜ್ಗಳೆಲ್ಲ ಹಾಕ್ತಾ ಇದ್ದಾರಲ್ಲ, ನಿಮ್ಮನೆಯಲ್ಲಿ ನಿಮ್ಮ ಹೆಣ್ಣುಮಕ್ಕಳಿಗೆ, ಅಕ್ಕಾಗೋ ತಂಗಿಗೋ ಅಥವಾ ತಾಯಿಗೋ ಮತ್ತೊಬ್ಬರಿಗೋ ಯಾರಿಗಾದರೂ ಇದೇ ಥರ ಕಮೆಂಟ್ಗಳನ್ನು ಹಾಕಿದ್ರೆ ನೀವು ಸುಮ್ಮನೆ ಇರ್ತೀರಾ? ದರ್ಶನ್ ಅಭಿಮಾನಿಗಳು ಎಷ್ಟರ ಮಟ್ಟಿಗೆ ಸರಿ ಅದು? ನಿಮ್ಮನೆಯವ್ರು ಮಾತ್ರ ಸೇಫ್ ಆಗಿರಬೇಕು, ನಿಮ್ಮನೆಯವ್ರ ಬಗ್ಗೆ ಯಾರೂ ಮಾತಾಡಬಾರ್ದು, ನೀವು ಮಾತ್ರ ಸಿಕ್ಕ ಹೆಣ್ಣುಮಕ್ಕಳ ಬಗ್ಗೆ ಎಲ್ಲ ಮಾತಾಡ್ಬೋದು. ಎಷ್ಟರ ಮಟ್ಟಿಗೆ ಸರಿ ಇದು?